ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. DCM DK ಶಿವಕುಮಾರ್ ಅವರು ತಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ KDP ಸಭೆ ನಡೆಸುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತಹ ಒಂದು ಸಭೆಯನ್ನು ನಡೆಸಿ ಕನಕಪುರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ, ಜೊತೆಗೆ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಿರ್ತಕ್ಕಂತಹ ಯೋಜನೆಗಳು ಫಲಾನುಭವಿಗಳಿಗೆ ಯಾವ ರೀತಿ ತಲುಪ್ತಾ ಇದೆ ಎನ್ನುವಂತಹ ವಿಚಾರವಾಗಿ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಸಭೆಯಲ್ಲಿ ಮಾತನಾಡಬೇಕಾದ್ರೆ ಅವರು ಹೇಳಿದಂಥ ವಿಚಾರ ಏನು, ನಾನು ಕನಕಪುರ ಕ್ಷೇತ್ರದ ಶಾಸಕನಾಗಿ ನಮ್ಮ ಸರ್ಕಾರ ಬಂದ ಮೇಲೆ DCM ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕ್ಷೇತ್ರದ ಕಡೆ ಬರುವುದಕ್ಕೆ ಸಾಕಷ್ಟು ಸಮಯ ವಿಳಂಬ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಧಿಕಾರಿಗಳು ಇಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಜೊತೆಗೆ ಸರ್ಕಾರದಿಂದ ಸಿಗ್ತಾ ಇರತಕ್ಕಂತಹ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಅನುಷ್ಠಾನ ಆಗಬೇಕು. ಜೊತೆಗೆ ಫಲಾನುಭವಿಗಳಿಗೆ ಆ ಯೋಜನೆಗಳು ಸಮರ್ಪಕವಾಗಿ ತಲುಪ್ತಾ ಇದೆಯಾ ಎನ್ನುವಂತಹ ವಿಚಾರವಾಗಿ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಗಮನವನ್ನು ಹರಿಸಿ ಪ್ರತಿಯೊಬ್ಬರೂ ಕೂಡ ಆ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಎನ್ನುವಂತಹ ವಿಚಾರವಾಗಿ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ಸಭೆಯಲ್ಲಿ ಸೂಚನೆಯನ್ನು ಕೊಟ್ಟರು. ಜೊತೆಗೆ ಪ್ರಮುಖವಾಗಿ ಈ ಸಭೆಯಲ್ಲಿ ಅವರು ಅಧಿಕಾರಿಗಳನ್ನು ಕುರಿತು ಹೇಳಿದಂಥ ವಿಚಾರ, ಕನಕಪುರದಲ್ಲಿ ಕಮಿಷನ್ ಇಲ್ಲ, ಲಂಚ ಇಲ್ಲ, ಯಾರೂ ಕೂಡ ಇಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಅಧಿಕಾರಿಗಳು ಯಾವುದೇ ಒಂದು ದೂರನ್ನು ನನ್ನ ಬಳಿ ಎತ್ಕೊಂಡು ಬರಬಾರದು. ಜನ ನಿಮ್ಮ ವಿರುದ್ಧವಾಗಿ ನನ್ನ ಬಳಿಗೆ ಯಾರೂ ಕೂಡ ದೂರನ್ನು ತರಬಾರದು. ಅಂದರೆ ಇಂತಹ ಇಲಾಖೆಯ ಅಧಿಕಾರಿ ನನ್ನ ಬಳಿ ಲಂಚವನ್ನು ಕೇಳ್ತಾ ಇದ್ದಾನೆ, ಇದರಿಂದಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ವಿಚಾರವಾಗಿ ಯಾರೂ ಕೂಡ ನಿಮ್ಮ ವಿರುದ್ಧ ದೂರನ್ನು ಎತ್ಕೊಂಡು ಬರಬಾರದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ಅಂಥೇಳಿ KDP ಸಭೆಯಲ್ಲಿ DK ಶಿವಕುಮಾರ್ ಅವರು ಕನಕಪುರ ತಾಲೂಕು ಮಟ್ಟದ ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದ್ದಾರೆ. ಯಾರು ಹಣನ ನಮ್ಮ ಕಾರ್ಯಕರ್ತರು ಇಸ್ಕೊಂಡಿದ್ದಾರಾ, ಅಧಿಕಾರಿಗಳು ಯಾರು ಇಸ್ಕೊಂಡಿದ್ದಾರಾ, ನಿಮ್ಮ ಹೆಸರು ಯಾರು ಇಸ್ಕೊಂಡಿದ್ದಾರಾ ಅನ್ನೋದು ಕೂಡ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ನೀವು ಬರಬೇಕು. ಈಗೂ ಹೇಳ್ತಾ ಇದ್ದೀನಿ, ಯಾರು ಅಧಿಕಾರಿಗಳು ಅವ್ರ ಹತ್ರ ಫಲಾನುಭವಿಗಳಿಗೆ ಏನಾದ್ರು ಸಹಾಯ ಮಾಡುವಾಗ ಯಾರು ₹1 ಅವ್ರ ಹತ್ರ ಏನಾದ್ರು ಅಪೇಕ್ಷೆ ಪಟ್ಟಿದ್ರೆ ನಾನು ನಿಮ್ನ ಯಾರು ಕೂಡ ಸಹಿಸುವುದಿಲ್ಲ. ಎಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಲ್ಲಿವರೆಗೂ ನನಗೆ ರಿಪೋರ್ಟ್ ಬಂದಿಲ್ಲ, ಅದು ಬೇರೆ ವಿಚಾರ. ಕೆಲವು ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ, ಕೆಲವು ಯಾವುದೋ ಜಮೀನು ವಿಚಾರಕ್ಕೆ ಏನೋ ಕೆಲವು ಮಾಧ್ಯಮದವರು ಬರೆದಿದ್ರು. ಆದರೂ ಅದು ನನ್ನ ಕ್ಷೇತ್ರ ಇರಲಿಲ್ಲ, ಅವ್ರು ನನ್ನ ಕ್ಷೇತ್ರ ಅಂತ ಬರೆದಿದ್ರು. ಇದೆಲ್ಲ ಆರೋಳ್ಳಿ ಒಬ್ಬರಿದೇನೋ ಯಾವುದೋ ಒಂದು ಜಮೀನು ವಿಚಾರದಲ್ಲಿ ನಾನು ಅದನ್ನು ಗಮನಿಸಿದ್ದೆ. ನಾನು ಅದನ್ನು ಪ್ರತ್ಯೇಕವಾಗಿ ಜಿಲ್ಲಾಧಿಕಾರಿಗಳ ಹತ್ರ, ಆ ಭಾಗದ ತಹಶೀಲ್ದಾರ್ ಹತ್ರ ನಾನು ಅದನ್ನು ಮಾತಾಡ್ತೀನಿ. ಸೊ ತಮ್ಗೆ ನಾನು ಸೂಚನೆ ಕೊಡೋದಿಷ್ಟೇ, ನಿಮಗೆ ಈ ತಾಲೂಕಲ್ಲಿ ಕೆಲಸ ಮಾಡೋದು ಒಂದು ಅವಕಾಶ. ನನ್ನ ಹತ್ರ 20-35 ವರ್ಷದಿಂದ ಯಾರು ಕೆಲಸ ಮಾಡಿದ್ದಾರೆ, ಕೊನೆಯವರು ಕೂಡ ಅವರ ಸರ್ವಿಸ್ ಇರೋ ಗಂಟ ನನ್ನ ಹತ್ರ ಮುಂದುವರ್ಕೊಂಡು ಹೋಗ್ತಾನೆ ಇದ್ದಾರೆ. ನಾನು ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಹಂತವಾಗಿ ನನ್ನ ಹತ್ರ ಸಂಪರ್ಕ ಇಟ್ಕೊಂಡು ಅವ್ರು ಬೆಳ್ಕೊಂಡು ಯಾರು ನಮ್ಮನ್ನ ಬಿಟ್ಟು ಹೋಗಲೇ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಇರೋದು, ನಮ್ಮ ಡಿವಿಷನ್ ಇರೋದು, ಬೆಂಗಳೂರು, ವಿಧಾನಸೌಧ, ಆ ರೀತಿ ನನ್ನ ಹತ್ರ ಸುತ್ತಕೊಂಡೇ ಇದ್ದಾರೆ. ಸೊ ಆ ರೀತಿ ನಾವು ಸಮರ್ಪಕವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿವರೆಗೂ ನಿಮ್ಮ ಪೋಸ್ಟಿಂಗ್ಸ್ಗೆ ಯಾರು ₹1 ನಾವು ಯಾರು ನಿಮ್ಮ ಹತ್ರ ನಮ್ಮ ಕಾರ್ಯಕರ್ತರು ಅಪೇಕ್ಷೆ ಪಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅದು ಕೂಡ ನಿಮ್ಮ ಮೇಲೆ ತಲೆಯಿರಲಿ. ನನ್ನ ಯಾವ ಆಫೀಸರ್ ಆಗಲಿ ನನ್ನ ತಾಲೂಕಲ್ಲಿ ಕೆಲಸ ಮಾಡೋಂಗೆ ನಾನು ಇದಕ್ಕೆ ಯಾರಿಗೂ ಎನ್ಕರೇಜ್ ಅಂತೂ ನಾನು ಮಾಡಿಲ್ಲ ಕಳೆದ 36 ವರ್ಷದಿಂದ. ಅದು ನಿಮ್ಮ ತಲೆಯಲ್ಲಿ ಇರಲಿ. ಸೊ ಈಗ ನೀವೆಲ್ಲ ತಮ್ಗೆ ನಾನು ಈ ನನ್ನ ಭವಿಷ್ಯ, ನಾನು ಈ ಕ್ಷೇತ್ರಕ್ಕೆ ನನ್ನ ಕೆಲಸದ ಒತ್ತಡದಿಂದ ಜಾಸ್ತಿ ಬರದೇ ಇದ್ರೂ ಕೂಡ ಈಗ ನಾನು KDP ಸದಸ್ಯ ಕೆಲವರು ಜವಾಬ್ದಾರಿ ವಹಿಸಿದ್ದೇನೆ. ಆಶ್ರಯ, ಬಗರ್ಕುಂಪ್ ಸಾಗುವಳಿಗೆ ಇವಕ್ಕೆಲ್ಲ DK ಸುರೇಶ್ಗೆ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಅಂದರೆ
ನಾವು ಕೂಡ ನಿಮ್ಮ ಬಳಿ ಯಾವುದೇ ಒಂದು ಹಣದ ವಿಚಾರವಾಗಿ ಒಂದು ಸಂಪರ್ಕವನ್ನು ಇಟ್ಕೊಂಡಿಲ್ಲ. ತಾವು ಕೂಡ ಜನರ ಬಳಿ ಅದೇ ರೀತಿ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಬೇಕು. ಯಾಕಂದರೆ ನಾವು ಕೂಡ ನಿಮ್ಮನ್ನು ಇಲ್ಲಿ ನಿಯೋಜನೆ ಮಾಡಬೇಕಾದ್ರೆ ಯಾವುದೇ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳದೆ ತಾವು ಕೆಲಸವನ್ನು ಮಾಡಬೇಕು ಅಂತೇಳಿ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ತಾವುಗಳು ಕೂಡ ಜನಗಳ ಬಳಿ ಯಾವುದೇ ಒಂದು ನಿರೀಕ್ಷೆಯನ್ನು ಮಾಡಬಾರದು ಅನ್ನುವ ಮೂಲಕ ಯಾರೂ ಕೂಡ ಕನಕಪುರ ತಾಲೂಕಿನಲ್ಲಿ ಕಮಿಷನ್ ಅಥವಾ ಲಂಚ ಈ ಎರಡೂ ಕೂಡ ನಡಿಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಖಡಕ್ಕಾಗಿ ಆದೇಶವನ್ನು ಮಾಡಿದ್ದಾರೆ. ಅಂದರೆ ಇದು ಎಲ್ಲ ಶಾಸಕರು ಅರ್ಥವನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಕಮಿಷನ್ ಇಲ್ಲದೆ ಗುದ್ದಲಿ ಪೂಜೆಗಳು ನಡೀತಾ ಇಲ್ಲ. ಜೊತೆಗೆ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಿಗೆ ಲಂಚವನ್ನು ಕೊಟ್ಟು ಕಮಿಷನನ್ನು ಕೊಟ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಜನಪರವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಬದಲಾಗಿ ನಾವು ಯಾರಿಗೆ ಏನು ಕೊಡಬೇಕು ಏನು ತಲುಪಿಸ್ಬೇಕು ಅವರಿಗೆ ಕೊಟ್ಟಿದ್ದೇವೆ. ಜನಗಳ ಹಿತದೃಷ್ಟಿ ನಮಗೆ ಮುಖ್ಯ ಅಲ್ಲ ಅನ್ನುವಂತಹ ದೃಷ್ಟಿಯಲ್ಲಿ ಕೆಲವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಮಿಷನ್ ಹಾವಳಿ ಕೂಡ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಯಾಕಂದರೆ ಓರ್ವ ಶಾಸಕ ಈ ಮಟ್ಟದಲ್ಲಿ ಮಾತನಾಡಬೇಕಾದ್ರೆ ಅವರು ಎಷ್ಟು ಕಟ್ಟುನಿಟ್ಟಾಗಿ ತಾಲೂಕು ಮಟ್ಟದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ತಿಳಿದಿದೆ. ಹಾಗಾಗಿ DK ಶಿವಕುಮಾರ್ ಅವರ ಈ ಒಂದು ನೀತಿಯನ್ನು ಅವರ ಹಾಗೂ ಇನ್ನಿತರೆ ಎಲ್ಲ ಪಕ್ಷಗಳ ನಾಯಕರುಗಳು ಅನುಸರಿಸಬೇಕು ಎನ್ನುವಂಥದ್ದು ಸಾರ್ವಜನಿಕವಾಗಿ ಕೇಳಿಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.